ದೇವಿ ದೇವಿ ಚ ವಿದ್ಮಹೆ ಸರ್ವಶಕ್ತಿ ಚ ಧೀಮಹಿ ತನ್ನೋ ಕೂಷ್ಮಾಂಡ ದೇವಿ ಪ್ರಚೋದಯಾತ್. ಶರನ್ನವರಾತ್ರಿಯ 4ನೇ ದಿವಸದ ಶಕ್ತಿ ದೇವತೆ ಕೂಷ್ಮಾಂಡ ದೇವಿ. ಈ ತಾಯಿಯು ದಶಮಹಾವಿದ್ಯೆಗಳಲ್ಲಿ ಒಬ್ಬರು ಮತ್ತು ದುರ್ಗಾದೇವಿಯ 4ನೇ ರೂಪವಾಗಿ ಪೂಜಿಸುತ್ತಾರೆ. ಅವರು ಈ ಕೂಷ್ಮಾಂಡ ದೇವಿಯ ಅಂದರೆ ಕೂಷ್ಮಾಂಡ ಅಂದರೆ ಕು ಅಂದರೆ ಸೃಷ್ಟಿ, ಉಷ್ಮ ಅಂದರೆ ತಾಪ ಹಾಗೂ ಅಂಡ ಎಂದರೆ ಬ್ರಹ್ಮಾಂಡ ಎಂಬುದರಿಂದ ಬಂದಿದ್ದು. ಬ್ರಹ್ಮಾಂಡದ ಸೃಷ್ಟಿಕರ್ತೆಯನ್ನಾಗಿ ಗುರುತಿಸಲಾಗುತ್ತದೆ. ಕೂಷ್ಮಾಂಡ ದೇವಿಯು ದೇವರನ್ನು ತನ್ನ ನಗೆ ಮೂಲಕ ಬೃಹತ್ ಬಾಳೆಯನ್ನು ನಿರ್ಮಿಸುತ್ತಾರೆ ಎಂಬ ನಂಬಿಕೆ ಇದೆ. ನವರಾತ್ರಿ 4ನೇ ದಿವಸ ಕೂಷ್ಮಾಂಡ ದೇವಿಯನ್ನು ಪೂಜಿಸುವಂತಾಗುತ್ತದೆ. ಈ ಮೂಲಕ ಶಕ್ತಿ, ಆರೋಗ್ಯ ಹಾಗೂ ಸಂತೃಪ್ತಿಗಳನ್ನು ಪಡೆಯಬಹುದು. ಈ ಕೂಷ್ಮಾಂಡ ದೇವಿ ಜನನವಾಗಿದ್ದು ಹೇಗೆಂದರೆ, ಕೂಷ್ಮಾಂಡ ದೇವಿಯು ಜನನವು ಪುರಾಣದಲ್ಲಿ ಸೃಷ್ಟಿ ಶಕ್ತಿಯು ರೂಪವಲ್ಲಾಗಿದೆ. ಕೂಷ್ಮಾಂಡ ದೇವಿಯ ಜನನವು ಸೃಷ್ಟಿ ಶಕ್ತಿಯ ರೂಪವಲ್ಲ. 7 ಲೋಕಗಳು ಹಾಗೂ ಬ್ರಹ್ಮಾಂಡವು ಅಸ್ತಿತ್ವಕ್ಕೆ ಬಂದಾಗ ಕೂಷ್ಮಾಂಡ ದೇವಿಯು ತನ್ನ ನಗೆ ಮೂಲಕ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಎಂಬ ನಂಬಿಕೆ ಇದೆ. ಈ ನಗೆಯು ಜಗತ್ತಿನ ಮೊದಲ ಬೆಳಕನ್ನು ಹರಡುತ್ತದೆ. ಹಾಗಾಗಿ ದೇವಿಯನ್ನು ಸೃಷ್ಟಿಕರ್ತೆ ಎಂದು ಕರೆಯುತ್ತಾರೆ. ಪುರಾಣದಲ್ಲಿ ಅವರ ಜನನ ಅಥವಾ ಅವರ ಅವತಾರದ ವಿವರಣೆಗಳನ್ನು ಪ್ರತ್ಯೇಕವಾಗಿ ನೀಡಲ್ಲ. ಅಂದರೆ ಅವರು ಶಕ್ತಿಯುಳ್ಳ ದೇವಿಯಾಗಿಯೂ ತೇಜಸ್ವಿಯಿಂದ ಬಿಂಬಿಸುತ್ತಾರೆ ಮತ್ತು ದೇವತೆಗಳ ಮಧ್ಯೆ ವಿಶೇಷವಾದಂತಹ ಸ್ಥಾನವನ್ನು ಹೊಂದಿರುತ್ತಾರೆ. ಪುರಾಣಗಳ ಪ್ರಕಾರ ದೇವಿಯು ನಗೆಯ ಮೂಲಕ ಶೂನ್ಯದಲ್ಲಿ ಬೃಹತ್ ಬ್ರಹ್ಮಾಂಡ ಸೃಷ್ಟಿಯಾಗುತ್ತಾರೆ. ದೇವಿಯ ನಗೆಯಿಂದ ಜಗತ್ತಿಗೆ ಮೊದಲ ಬೆಳಕು ಬಂದಿದೆ ಎಂಬ ನಂಬಿಕೆ ಇದೆ. ದೇವಿಗೆ ಅಷ್ಟಭುಜ ರೂಪ ಬರಲಿಕ್ಕೆ ಕಾರಣ ಹೇಗೆಂದರೆ, ಕೂಷ್ಮಾಂಡ ದೇವಿಯು 8 ಕೈಗಳನ್ನು ಹೊಂದಿರುತ್ತಾರೆ. ಹಾಗಾಗಿ ಆಕೆಗೆ ಅಷ್ಟಭುಜ ಎಂದು ಕರೆಯುತ್ತಾರೆ. ಇವುಗಳಲ್ಲಿ ತಲವಾರ, ಚಕ್ರಗದ, ತ್ರಿಶೂಲ, ಧನಸ್ಸು, ಕಮಂಡಲ, ಬಾಣಗಳು ಹಾಗೂ ಜಪಮಾಲೆ ಇರುತ್ತದೆ. ಇದು ಆಕೆಯ ಶಕ್ತಿ ಸಂಕೇತವಾಗಿರುತ್ತದೆ. ಈ ಶಕ್ತಿ ದೇವತೆಯು ಸೂರ್ಯಮಂಡಲದ ದೇವತೆ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಆಕೆಯು ಸೂರ್ಯನೊಂದಿಗೆ ವಾಸಿಸುತ್ತಾಳೆ ಎಂಬ ನಂಬಿಕೆ ಇದೆ. ಅವರ ದೇಹದಿಂದ ಬರುವ ತೇಜಸ್ಸು ಸೂರ್ಯನ ಪ್ರಕೃತಿಯನ್ನು ಸಹ ಸಮರ್ಥವಾಗಿ ತಡೆಯಬಹುದು. ಶಕ್ತಿ ದೇವತೆಯಾದಂತಹ ಕೂಷ್ಮಾಂಡ ದೇವಿಯ ಆರಾಧನೆಯು ಭಕ್ತರಿಗೆ ಆರೋಗ್ಯ, ಶಕ್ತಿ, ಸಮೃದ್ಧಿ ಹಾಗೂ ಆಯುಷ್ಯಗಳನ್ನು ನೀಡುವಂತಾಗುತ್ತಾಳೆ. ವಿಶಿಷ್ಟವಾಗಿ ಅವರ ಪೂಜೆಯು ಸಂತೃಪ್ತಿ, ನೆಮ್ಮದಿ ಹಾಗೂ ಶಕ್ತಿಗಳನ್ನು ಉಂಟು ಮಾಡುತ್ತದೆ ಎಂಬ ನಂಬಿಕೆ ನಮಗೆ ಇದೆ. ಕೂಷ್ಮಾಂಡ ದೇವಿಯು
ತನ್ನ ಭಕ್ತರುಗಳಿಗೆ ಅಗಾಧ ಶಕ್ತಿಯುಳ್ಳ ಆಶೀರ್ವಾದವನ್ನು ನೀಡುವಂತಳಾಗುತ್ತಾಳೆ. ಅವಳು ಸಂಸಾರದಲ್ಲಿ ಸಮೃದ್ಧಿಯನ್ನು ನೀಡಲು ಹಾಗೂ ಕಷ್ಟಗಳನ್ನು ನಿವಾರಿಸಲು ಹಾಗೂ ಮಾನವರಿಗೆ ಐಶ್ವರ್ಯವನ್ನು ಹೊಂದಿಸಲು ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವುದರಲ್ಲಿ ಬಹಳ ಪಾತ್ರವನ್ನು ಹೊಂದಿರುತ್ತಾರೆ. ಕೂಷ್ಮಾಂಡ ದೇವಿಗೆ ಕಿತ್ತಳೆ ಬಣ್ಣದ ಹೂಗಳನ್ನು ಅಲಂಕೃತಗೊಳಿಸುವುದರಿಂದ ಬಹುಬೇಗನೆ ವರವನ್ನು ನೀಡುವಂತರಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ಶಕ್ತಿಪೀಠ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರವಾದಂತಹ ಈ ವಿಡಿಯೋ ಯಾವುದೇ ಗೊಂದಲವಿದ್ದಲ್ಲಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.